ಹ್ಯಾಂಡ್ ಸ್ಪಾ, ಫುಡ್ ಸ್ಪಾ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇಷ್ಟ ಇರಲ್ಲ, ಯಾಕೆ ಅಂತ ಹೇಳ್ತೀನಿ. ಸೊ ಪ್ರೋಸೆಸ್ ಇಸ್ ವೆರಿ ಸಿಂಪಲ್. 5 ಸ್ಟೆಪ್ ಹ್ಯಾಂಡ್ ಸ್ಪಾ ನಾವೇನು ಪಾರ್ಲರಲ್ಲಿ ಮಾಡ್ತೀವಿ ಅದನ್ನು ಮನೇಲೇ ಮಾಡ್ಕೊಳ್ಬೋದು. ರಿಫ್ಲೆಕ್ಸಾಲಜಿ ಅಂತ ಮಾಡ್ತೀವಿ. ಸೊ ಅದರ ಟೆಕ್ನಿಕ್ ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ವೆರಿ ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ. ಸೊ ನೋಡೋಕೆ ನೋಡಿ ಒಂದು ಹ್ಯೂಮನ್ ನಿಂತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ ನಿಮಗೆ. ಕುತ್ತಿಗೆ ಭಾಗ, ಶೋಲ್ಡರ್ ಪೋರ್ಷನ್ ಬಂದಾಗ ಮತ್ತೆ ಇದು ಇಂಟೆಸ್ಟೈನ್ ಅಥವಾ ಕೈ ಕಾಲು ನೋವುಗಳಿರುತ್ತೆ. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ, ಆಯುರ್ವೇದ ಬ್ಯೂಟಿ ಸ್ಪೆಷಲಿಸ್ಟ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಸೊ ಇವತ್ತು ಏನು ಸ್ಪೆಷಲ್ಲು? ಇವತ್ತು ಬರೀ ಫೇಸ್ದಷ್ಟೇ ಅಲ್ಲ, ಹ್ಯಾಂಡ್ ಸ್ಪಾ, ಫುಡ್ ಸ್ಪಾ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಜನರಲಿ ನಾವು ಸ್ಕಿನ್ ಬಗ್ಗೆ ಅಂದರೆ ಫೇಸ್ ಬಗ್ಗೆ, ಹೇರ್ ಬಗ್ಗೆ ಸಾಕಷ್ಟು ಮಾಹಿತಿನಿ ಕೊಟ್ಟಿರ್ತೀವಿ. ಆದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿದರೆ, ನಮ್ಮ ವೀಕ್ಷಕರ ರಿಕ್ವೆಸ್ಟ್ ಮೇಲೆಗೆ ಇವತ್ತು ನಾವು ಹ್ಯಾಂಡ್ ಸ್ಪಾ, ಬ್ಯಾಕ್ ಸ್ಪಾ ಅಥವಾ ಫುಡ್ ಸ್ಪಾ ಹೇಗೆ ಮಾಡ್ತೀವಿ ಅನ್ನೋ ಕಂಪ್ಲೀಟ್ ಸೀಕ್ರೆಟ್ನ ರಿವೀಲ್ ಮಾಡೋಣ. ಸೂಪರ್. ಓಕೆ. ಸ್ವಲ್ಪ ವರ್ಷದ ಮುಂಚೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ತುಂಬ ಪ್ರಚಲಿತದಲ್ಲಿತ್ತು. ಅಂದರೆ ಪಾರ್ಲರ್ಗಳಲ್ಲಿ ಹೆಚ್ಚಾಗಿ ಹೋಗಿ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಅಂತ ಮಾಡ್ತಿದ್ವಿ. ಇಸ್ ಇಟ್ ಓಲ್ಡ್ ವೈನ್ ಇನ್ ಅ ನ್ಯೂ ಬಾಟಲ್? ಎಸ್, ಎಕ್ಸಾಕ್ಟ್ಲಿ. ಸೊ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಇವಾಗ ಹ್ಯಾಂಡ್ ಸ್ಪಾ, ಫುಡ್ ಸ್ಪಾ ಇದೆಲ್ಲ ತುಂಬ ಜಾಸ್ತಿ ಟ್ರೆಂಡಲ್ಲಿದೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಬೋದು ಮನೇಲಿ ಅಂತ ಹೇಳ್ಕೊಡ್ತೀನಿ. ಸೊ ಎಲ್ಲ ಸತಿನೂ ಹೋಗೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ಗೆಲ್ಲ ಹೋಗಿ ತುಂಬ ದುಡ್ಡು ವೇಸ್ಟ್ ಮಾಡೋದಕ್ಕಾಗಲ್ಲ. ಕೆಲವು ಸತಿ ಟೈಮ್ ಅಷ್ಟೊಂದು ಸ್ಪೆಂಡ್ ಮಾಡೋದಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ನಾನೀಗ ಹೇಳ್ಕೊಡೋಂಥ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದರೆ ಸಾಕು. ನೇಲ್ಸಿಂದ ಹಿಡಿದು, ಫಿಂಗರ್ಸಿಂದ ಹಿಡಿದು, ನಮ್ಮ ಹ್ಯಾಂಡ್ಸ್ ಸಾಫ್ಟ್ ಆಗೋದ್ರಿಂದ ಹಿಡಿದು, ಫೀಟಲ್ಲಿ ಹೇಗೆ ಇವತ್ತು ಹೀಲ್ ಕ್ರ್ಯಾಕ್ಗೆ ಒಂದು ಸ್ಪೆಷಲ್ ಕ್ರೀಮ್ನ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಪಿಸೋಡಲ್ಲೂ ಲಾಸ್ಟಿಗೆ ಏನೋ ಒಂದು ಪಂಚ್ ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಹೀಲ್ ಕ್ರ್ಯಾಕ್ ಕ್ರೀಮ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ. ಹಂಗಂತ ವಿಡಿಯೋದ ಎಂಡ್ ತನಕ ಡೈರೆಕ್ಟ್ ಆಗಿ ಹೋಗಬೇಡಿ, ವಿಡಿಯೋ ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಂತೂ ಗ್ಯಾರಂಟಿ. ಸೊ ಫುಡ್ ಸ್ಪಾ ಹೇಗೆ ಮಾಡೋದು, ಹ್ಯಾಂಡ್ ಸ್ಪಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಹೇಗೆ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ನಮ್ಮ ಪಾರ್ಲರಲ್ಲಿ ಫಸ್ಟು ಬರೀ ಫೇಶಿಯಲ್ ಅಷ್ಟೇ ಮಾಡ್ತಾಯಿದ್ವಿ. ಸೊ ಫೇಸ್ ಪ್ಯಾಕ್ ಎಲ್ಲ ಹಾಕಿದ್ದಾಗ ಖಾಲಿ ಕೂತಿದ್ದಾಗ ಕ್ಲೈಂಟ್ಸೇ ಕೇಳ್ತಿದ್ರು, ಫೇಸ್ಗೆ ಅಷ್ಟೇ ಮಾಡ್ತಾರೆ ನೋಡಿ, ಕೈನೂ ಡಾರ್ಕ್ ಆಗಿದೆ, ಇದಕ್ಕೆ ಏನಾದರೂ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಆವಾಗ ಸ್ಟಾರ್ಟ್ ಮಾಡಿದ್ದೆ ಹ್ಯಾಂಡ್ ಸ್ಪಾ ಆ್ಯಂಡ್ ಬ್ಯಾಕ್ ಸ್ಪಾ, ಫುಡ್ ಸ್ಪಾ ಈ ಥರದ್ದೆಲ್ಲ. ಸಾಕಷ್ಟು ಜನಕ್ಕೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇಷ್ಟ ಇರಲ್ಲ, ಯಾಕೆ ಅಂತ ಹೇಳ್ತೀನಿ. ಅದು ಬರೀ ಸೋಕಿಂಗು, ನೇಲ್ ಫೈಲಿಂಗು ಈ ಥರದ್ದು ತುಂಬ ಟೈಮ್ ವೇಸ್ಟ್ ಆಗುವಂಥ ಪ್ರೊಸೀಜರ್ಸ್ ಇರುತ್ತೆ. ಜನಕ್ಕೆ ಹೇಗಂದರೆ ಇನ್ಸ್ಟೆಂಟ್ ಆಗಬೇಕು. ಈಗ ನಂಗೆ ಫೇಸ್ ಪ್ಯಾಕ್ ಹಾಕಿರುವಂಥ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ಒಂದು ಒಳ್ಳೆ ಸರ್ವಿಸ್ ಬೇಕು ಅಂತ ತುಂಬ ಜನ ಆಸೆ ಪಡ್ತಿರ್ತಾರೆ. ಸೊ ಲ್ಯಾಕ್ ಆಫ್ ಟೈಮ್ ಇರುತ್ತೆ, ಜೊತೆಗೆ ಒಂದು ಅಫೋರ್ಡಬಲ್ ರೇಟಲ್ಲಿ ಅದನ್ನು ಮಾಡಿಸ್ಕೊಳ್ಬೇಕಂತಿರುತ್ತೆ. ರಿಸಲ್ಟ್ ನೋಡಬೇಕಾಗಿರುತ್ತೆ, ಮೇಯ್ನಾಗಿ ರಿಸಲ್ಟ್ನ ನೋಡಬೇಕಾಗಿರುತ್ತೆ. ಬರೀ ಒಂದು ನೇಲ್ಗೆ ನಾನು ಅಥವಾ ಫಿಂಗರ್ಸಿಗೆ ನಾನು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ಗೋಸ್ಕರ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡೋ ಅಂಥದ್ದು ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಸೊ ಫೇಶಿಯಲ್ ಜೊತೆಗೆ ಒಂದಷ್ಟು ಏನಾದರೂ ಚಕ್ಕಂತ ಆ ಟೈಮಲ್ಲೇ ನಂಗೆ ಏನಾದರೂ ಬೇಕು ಅಂತ, ಈಗ ಫಾಸ್ಟ್ ಫುಡ್ಗಳೆಲ್ಲ ಸಿಗುತ್ತಲ್ಲ, ಹಾಗೆ ಫಾಸ್ಟ್ ಬ್ಯೂಟಿ ಸರ್ವಿಸ್ಗಳು ಬೇಕು ಅಂತ ಅಂದಾಗ ಒಂದು 22 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಈಗಂತೂ ತುಂಬ ಅಂದರೆ ಡಿಮಾಂಡ್ ಇದೆ, ತುಂಬ ಪಾಪ್ಯುಲರ್ ಆಗಿದೆ ಇದು, ತುಂಬ ಜನ ಮಾಡ್ತಾ ಇದ್ದಾರೆ ಕೂಡ. ಸೊ ಇದರಲ್ಲಿ ರಿಫ್ಲೆಕ್ಸಾಲಜಿ ಅಂತ ಮಾಡ್ತೀವಿ, ಬೇರೆ ಬೇರೆ ಹಂತದಲ್ಲಿ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಅಂತ ಒಂದು ಕರೆಕ್ಟಾಗಿ ಒಂದು ಆರ್ಡ್ರಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ಕೈಗೆ ಹೇಗೆ ಮಾಡ್ತೀವೋ ಅದೇ ಥರ ಕಾಲಿಗೆ ಮಾಡಿದ್ರೆ, ಅದು ಕೈಗೆ ಮಾಡಿದ್ರೆ ಹ್ಯಾಂಡ್ ಸ್ಪಾ, ಕಾಲಿಗೆ ಮಾಡಿದ್ರೆ ಫುಡ್ ಸ್ಪಾ ಆಗೋಗುತ್ತೆ. ಸೊ ಪ್ರೋಸೆಸ್ ಇಸ್ ವೆರಿ ಸಿಂಪಲ್. ಕೈಗೆ ನಾವು ಸೋಕಿಂಗ್ ಎಲ್ಲ ಮಾಡ್ತಾ ಕುತ್ಕೊಳ್ಳೋಂಥ ಅಗತ್ಯ ಇಲ್ಲ, ಯಾಕಂದರೆ ಸಾಕಷ್ಟು ಸತಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ತಾನೆ ಇರ್ತೀವಲ್ಲ, ಹಾಗಾಗಿ ಸೋಕಿಂಗ್ ಎಲ್ಲ ಮಾಡೋಂಥ ನೆಸೆಸರಿ ಇರೋದಿಲ್ಲ. ಯಾವುದಾದ್ರೂ ಒಂದು ಸಾಫ್ಟ್ ಬ್ರಿಸಲ್ ಇರೋಂಥ ಬ್ರಷನ್ನು ತೊಗೊಳ್ಬೇಕು. ಎಕ್ಸ್ಫೋಲಿಯೇಟರ್ ಅಂತಲೇ ಸಿಗುತ್ತೆ, ಬಾಡಿ ಎಕ್ಸ್ಫೋಲಿಯೇಟರ್ ಅಂತಲೇ ಸಿಗುತ್ತೆ. ಹಲ್ಲುಜ್ಜೋ ಬ್ರಷ್ನು ಯೂಸ್ ಮಾಡ್ಬೋದು, ಬಟ್ ಅದನ್ನು ಮತ್ತೆ ಹಲ್ಲುಜ್ಜಕ್ಕೆ ಯೂಸ್ ಮಾಡಬಾರ್ದು ಅಷ್ಟೇ. ತಗೊಂಡು ಅದರಲ್ಲಿ ಸಾಫ್ಟ್ ಬ್ರಿಸಲ್ ತೊಗೋಬೇಕು. ಸಾಫ್ಟ್ ಬ್ರಿಸಲ್ ಬ್ರಷ್ ಅಂತಲೇ ಸಿಗುತ್ತೆ. ಇದಕ್ಕೆ ಎಕ್ಸ್ಫೋಲಿಯೇಟರ್ ತುಂಬ ಚೀಪಾಗಿ ಸಿಗುತ್ತೆ, ಅಂದರೆ ಅದೇನು ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಲೆಸ್ ದೆನ್ 100 ರುಪೀಸಲ್ಲಿ ನಿಮಗೆ ಸಿಕ್ಬಿಡುತ್ತೆ, ಆನ್ಲೈನಲ್ಲೂ ಸಿಗುತ್ತೆ ಅದು. ಸೊ ಬಾಡಿ ಎಕ್ಸ್ಫೋಲಿಯೇಟರ್ ಅಂತ ಸಿಗುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಲಿಕ್ವಿಡ್ ಸೋಪ್ನ ಹಾಕ್ಕೊಳ್ಬೋದು, ಅಥವಾ ಬಾಡಿ ವಾಶ್ ಅಂತ ಬರುತ್ತಲ್ಲ, ಸೊ ಅದನ್ನು ಬಾಡಿ ವಾಶ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಎಕ್ಸ್ಫೋಲಿಯೇಟ್ ಮಾಡ್ತಾ ಬರಬೇಕು. ಇಡೀ ಬಾಡಿಗೆ ಅಥವಾ ಹ್ಯಾಂಡ್ಸಿಗೆ ನಾವು ಎಕ್ಸ್ಫೋಲಿಯೇಟ್ ಮಾಡ್ತಾ ಬರ್ತೀವಿ. ಅದಾದಮೇಲೆ ವೆಟ್ ವೈಪ್ಸ್ ಅಂತ ಸಿಗುತ್ತೆ, ಅದರಲ್ಲಿ ವೈಪ್ ಔಟ್ ಮಾಡ್ತೀವಿ. ಸೊ ಇಟ್ಸ್ ಲೈಕ್ ಅ ಕ್ಲೆನ್ಸಿಂಗ್. ಫೇಸಲ್ಲಿ ಹೇಗೆ ನಾವು ಫೇಶಿಯಲ್ ಮಾಡುವಾಗ ಕ್ಲೆನ್ಸಿಂಗ್ ಮಾಡ್ತೀವೋ ಅದೇ ಥರನೇ ಇದು ಕ್ಲೆನ್ಸ್ ಆಗುತ್ತೆ ತುಂಬ ಚೆನ್ನಾಗಿ.
ಫಸ್ಟ್ ಸ್ಟೆಪ್ ಅದೇ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನಾವು ಮಸಾಜ್ ಕಡೆ ಫೋಕಸ್ ಮಾಡ್ತೀವಿ. ಮಸಾಜ್ ಮಾಡಬೇಕಂದ್ರೂ ಅಷ್ಟೇ ಜಸ್ಟ್ ಒಂದು ಜನರಲ್ ನೀಡಿಂಗ್ ಆ ಥರದ್ದೆಲ್ಲ ಮಸಾಜ್ ಅಲ್ಲ. ಕೆಲವ್ರಿಗೆ ಲ್ಯಾಪ್ಟಾಪ್ ಎಲ್ಲ ಜಾಸ್ತಿ ಯೂಸ್ ಮಾಡೋಂಥವ್ರಿಗೆ ಈ ಪೋರ್ಷನ್ನು ಶೋಲ್ಡರ್ ಪೋರ್ಷನ್ ಎಲ್ಲ ಪೇಯ್ನ್ ಬಂದಿರುತ್ತೆ. ಸೊ ನಾವು ಫಿಂಗರ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಔಟ್ವರ್ಡ್ ಡೈರೆಕ್ಷನಲ್ಲಿ ಫಿಂಗರ್ ಮಸಾಜ್ ಮಾಡ್ತಾ ಅದನ್ನ ನಕಲ್ ಕ್ರ್ಯಾಕಿಂಗ್ ಅಂತೆಲ್ಲ ಹೇಳ್ತೀವಿ. ಆ ಥರ ಎಲ್ಲ ಮಾಡ್ತಾ ರಿಫ್ಲೆಕ್ಸಾಲಜಿ ಅಂತ ಮಾಡ್ತೀವಿ. ಸೊ ಇಟ್ಸ್ ವೆರಿ ವೆರಿ ಗುಡ್ ಟೆಕ್ನಿಕ್. ಮಸಾಜಲ್ಲಿ ನಾವೇ ಸ್ವಂತವಾಗಿ ಮಾಡ್ಕೊಳ್ಬೋದು. ಸೊ ಅದರ ಟೆಕ್ನಿಕ್ ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ರಿಫ್ಲೆಕ್ಸಾಲಜಿ ಅಂತಂದರೆ ಇದು ಪ್ರೆಷರ್ ಇದೆಯಲ್ಲ ಅದರದ್ದೇ ತಮ್ಮ ಅಂತ ಹೇಳ್ಬೋದು, ಅಥವಾ ಅದರದ್ದೇ ಫ್ಯಾಮಿಲಿಗೆ ಸೇರಿರೋದು. ಸೊ ರಿಫ್ಲೆಕ್ಸಾಲಜಿ ಅಂತಂದರೆ ಒಂದಷ್ಟು ಪ್ರೆಷರ್ ಪಾಯಿಂಟ್ಗಳಿರುತ್ತೆ. ವೆರಿ ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ. ನನಗೆ ಗೊತ್ತಾಗಲ್ಲ ಮೇಡಮ್ ಯಾವುದೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ನೋರಿಗೆ ವೆರಿ ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ. ಒಂದು ಹ್ಯೂಮನ್ ಬಾಡಿನ ಇದು 2 ಲೆಗ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದು 2 ಹ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಅಪ್ಪರ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಹೆಡ್ ಪೋರ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನೋಡಿ ಒಂದು ಹ್ಯೂಮನ್ ನಿಂತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ತಲೆನೋವು ಅಥವಾ ತಲೆಗೆ ಜಾಸ್ತಿ ಪ್ರೆಷರ್ ಪಾಯಿಂಟ್ ಬೇಕಾ, ಇಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇದ್ರೆ ಸಾಕು, ಆಯಿತಾ. ಹೆಡ್ಏಕು, ಸ್ಟ್ರೆಸ್ಸು ರಿಲೀಸ್ ಆಗ್ತಾ ಬರುತ್ತೆ. ಓಕೆ, ಕುತ್ತಿಗೆ ಭಾಗ ತುಂಬ ಜನಕ್ಕೆ ಲ್ಯಾಪ್ಟಾಪಲ್ಲಿ ಹಿಂಗೆ ಮಾಡ್ತಾ ಇಲ್ಲೆಲ್ಲ ತುಂಬ ಜಾಸ್ತಿ ಪೇಯ್ನ್ ಬಂದಿರುತ್ತೆ. ಆ ಥರದವ್ರು ಇಲ್ಲಿ ಹೀಗೆ ಇಟ್ಕೊಂಡು ಮಸಾಜ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಫಾಸ್ಟ್. ಸೊ ಅದು ಇಲ್ಲಿ ಕುತ್ತಿಗೆ ಭಾಗಕ್ಕೆ ಇಲ್ಲಿ ಮಾಡ್ತಾ ಇರಬೇಕು. ಶೋಲ್ಡರ್ ಪೋರ್ಷನ್ ಬಂದಾಗ ಇಲ್ಲಿ ಹೀಗೆ ಪ್ರೆಷರ್ ಪಾಯಿಂಟ್ನ ಆ್ಯಕ್ಟಿವೇಟ್ ಮಾಡ್ತಾ ಬರಬೇಕು. ಮತ್ತು ಇದು ಲಂಗ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಲಂಗ್ಸ್ ಹತ್ರ ಯಾರಿಗಾದ್ರು ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ ಅವರು ಇದನ್ನು ಚೆನ್ನಾಗಿ ರೀತಿ ಪ್ರೆಸ್ ಮಾಡ್ತಾ ಬರಬೇಕು. ಮತ್ತು ಇದು ಇಂಟೆಸ್ಟೈನ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ಗೆ ಇಲ್ಲಿಗೆ ಮಾಡ್ತಾ ಬರಬೇಕು. ಮತ್ತು ಕೈ ಕಾಲು ನೋವುಗಳಿರುತ್ತೆ. ತುಂಬ ಜನಕ್ಕೆ ಜಾಯಿಂಟ್ಸ್ ಪೈನ್ ಆ ಥರ ಇರುತ್ತಲ್ಲ. ಸೊ ಜಾಯಿಂಟ್ಸ್ ಪೈನ್ ಇರೋರು ಈ ಜಾಯಿಂಟ್ ಹತ್ರನೇ ನಾವು ಇದನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರಬೇಕು. ಓಕೆ, ಮತ್ತು ನಾವು ಇವಾಗ ಇಷ್ಟು ಈಸಿಯಾಗಿ ಮಾಡ್ತಾ ಇದ್ದೀವಲ್ಲ, ಯಾರಿಗೆ ಪರ್ಟಿಕ್ಯುಲರ್ ಆ ಝೋನಲ್ಲಿ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ಜೋರಾಗಿ ಕಿರ್ಚ್ಕೊಬಿಡ್ತಾರೆ, ಅಷ್ಟು ಪೇಯ್ನ್ ಆಗುತ್ತೆ. ಸೊ ಅದರಲ್ಲಿ ಪೇಯ್ನ್ ಆಗ್ತಾಯಿದೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಸೊ ಹಾಗೆ ನಾವು ಅದನ್ನು ನಿಧಾನಕ್ಕೆ ಈಚ್ ಪಾಯಿಂಟ್ ಮಿನಿಮಮ್ 3 ಟೈಮ್ಸ್ ಅಥವಾ ಮ್ಯಾಕ್ಸಿಮಮ್ 21 ಟೈಮ್ಸ್ ಆ್ಯಕ್ಟಿವೇಟ್ ಮಾಡ್ತಾ ಬರಬೇಕು. ಇದಕ್ಕೆ ರಿಫ್ಲೆಕ್ಸಾಲಜಿ ಅಂತ ಹೇಳ್ತೇವೆ. ಮತ್ತು ತುಂಬ ಜನಕ್ಕೆ ಬ್ಯಾಕ್ ಪೇಯ್ನ್, ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ನೋವು ಇರುತ್ತೆ, ಸೊಂಟ ಭಾಗದಲ್ಲಿ ಇರುತ್ತಲ್ಲ, ಅವರು ಉಲ್ಟಾ ತಿರುಗಿಸಿ ಈ ರೀತಿ ನಾವು ಈ ಥರ ಪ್ರೆಷರ್ ಪಾಯಿಂಟನ್ನ ಆ್ಯಕ್ಟಿವೇಟ್ ಮಾಡ್ತಾ ಬರಬೇಕು. ಈ ರೀತಿ ಆ್ಯಕ್ಟಿವೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಯಾವ ಕೈ ಮಾಡಬೇಕು? ಎರಡು ಕೈ ಮಾಡಿದರೆ ಒಳ್ಳೆಯದು. ನಾವು ಪಾರ್ಲರಲ್ಲಿ ಮಾಡಬೇಕಂದ್ರೆ ಹ್ಯಾಂಡ್ಸ್ ಬಾದಲ್ಲಿ 2 ಕೈ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ಅಟೆಂಡ್ ಮಾಡ್ತಿರ್ತಾರೆ. ಇಲ್ಲ ಸೆಲ್ಫ್ ಮಾಡ್ಕೊಳ್ಬೇಕಂದ್ರೆ ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡಿಗೆ ಮಾಡಿಕೊಂಡ್ರೆ ನಡೆಯುತ್ತೆ. ಅಥವಾ ವೈಸ್ ವರ್ಸ, ಒಂದಿನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ. ಫುಲ್ ಬಾಡಿ ಮಸಾಜ್ ಬರೀ ಕೈಯಲ್ಲೇ. ಸೊ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಅದರಿಂದ. ತುಂಬ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದು ಮೆಡಿಸಿನ್ ಎಲ್ಲ ತೊಗೊಳ್ತಾ ಇದ್ದಾರೆ ಅಂದರೆ ಅದನ್ನು ಬಿಟ್ಟು ಇದೆಲ್ಲ ಮಾಡಬಾರ್ದು, ಅದ್ರ ಜೊತೆಗೆ ಮಾಡಬೇಕು. ಅದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ. ಸೊ ಇಟ್ಸ್ ಜಸ್ಟ್ ಫಾರ್ ರಿಲ್ಯಾಕ್ಸೇಷನ್ ಪರ್ಪಸ್. ಇದನ್ನು ನಾವು ಹ್ಯಾಂಡ್ಸ್ ಪದಲ್ಲೇ ಮಾಡ್ತಿರ್ತೀವಿ. ಸೊ ಹಾಗೆ ಚೆನ್ನಾಗಿ ಅದನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಇಡೀ ಬಾಡಿದು ಪ್ರೆಷರ್ ಪಾಯಿಂಟ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಈ ಥರ ಹಿಡ್ಕೊಂಡು ಇದನ್ನು ಬ್ಯಾಕ್ವರ್ಡ್ ಡೈರೆಕ್ಷನಿಂದ ಟ್ಯಾಪ್ ಮಾಡಬೇಕು. ಆವಾಗ ಇಡೀ ಬಾಡಿದು ನಮ್ಮದು ಪ್ರೆಷರ್ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗುತ್ತೆ. ರಿವರ್ಸ್ ಮಾಡಿ ಇಲ್ಲಿ ಕೂಡ ನಾವು ಈ ರೀತಿ ಆ್ಯಕ್ಟಿವೇಟ್ ಮಾಡಬೇಕು. ಇನ್ಫ್ಯಾಕ್ಟ್ ಕ್ಲ್ಯಾಪ್ ಮಾಡೋದ್ರಿಂದನೂ ಇದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಪ್ರತಿದಿನ ಕ್ಲ್ಯಾಪ್ ಮಾಡೋದು ಬೆಟರ್ ಇರುತ್ತೆ. ಯೋಗ ಆದಮೇಲೆ ಕ್ಲ್ಯಾಪ್ ಮಾಡಿಸ್ತಾ ಇರ್ತಾರಲ್ಲ, ಸೊ ದಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಹೌದು. ಸೊ ಆ ಥರದನ್ನೆಲ್ಲ ಮಾಡೋದ್ರಿಂದ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ರಿಲ್ಯಾಕ್ಸ್ ಆಗುತ್ತೆ. ಅದೆಲ್ಲ ಆ್ಯಕ್ಟಿವೇಶನ್ ಮಾಡ್ಕೊಳ್ಬೇಕು. ಸೊ ಇದು ಮಸಾಜಲ್ಲೇ ಒಂದು ಟೆಕ್ನಿಕ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಸಾಕಷ್ಟು ಹಿಡನ್ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಅಲ್ಲೆಲ್ಲದನ್ನು ಈ ರೀತಿ ನೋಡಿ, ಇಲ್ಲಿ ರಿಸ್ಟ್ ಹತ್ರ, ರಿಸ್ಟಿಂದ ಮಧ್ಯಭಾಗದಲ್ಲಿ ಮತ್ತು ಇಲ್ಲಿ ಕೆಳಭಾಗದಲ್ಲಿ ಇದೆಲ್ಲ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಈಚ್ ಪಾಯಿಂಟ್ನ ಮಿನಿಮಮ್ 3 or 21 ಟೈಮ್ಸ್ ನಾವು ರಿಪೀಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಸಮಯ ನಮಗೆ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ತುಂಬ ಚೆನ್ನಾಗಿ, ಅಂದರೆ ಬಾಡಿ ಪೇಯ್ನ್ ಇದ್ರೂ ಅಷ್ಟೇ ಮಾಡ್ತಾ ಇರಲಿ ಯಾರಾದರೂ ಅಂತ ಅನ್ನೋ ಫೀಲ್ ಬರುತ್ತೆ. ಬಟ್ 20 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಎಕ್ಸ್ಫೋಲಿಯೇಷನ್, 20 ಮಿನಿಟ್ಸ್ ಆಫ್ ಮಸಾಜ್ ಇನ್ಕ್ಲೂಡಿಂಗ್ ರಿಫ್ಲೆಕ್ಸಾಲಜಿ. ನಾವು ಫೇಸಿಗೆ ಮಾಡುವಾಗ ಡಿವೈನ್ ಥೆರಪಿ ಮಾಡ್ತೀವಿ, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಿಗೆ ಮಾಡುವಾಗ ರಿಫ್ಲೆಕ್ಸಾಲಜಿ ಅಂತ ಮಾಡ್ತೀವಿ. ಆ ಕ್ರೀಮ್ ಯಾವುದೇ ನಾವು ಹಾಕಿರ್ತೀವಿ ಅದನ್ನ ಇಟ್ಕೊಂಡು ಅಥವಾ ಸೋಪ್ ಅಥವಾ ಮಾಡಿದ್ರು ಅದರಲ್ಲೇ ಮಾಡ್ಕೊಳ್ಳಬಹುದು. ಸೋಪ್ ಅಲ್ಲ, ಇದು ಸೋಪ್ ಎಕ್ಸ್ಫೋಲಿಯೇಟ್ ಮಾಡಿ ತೆಗೆದುಬಿಡ್ತೀವಿ, ನಂತರ ಕ್ರೀಮ್ ಹಾಕಿ ಮಾಡೋವಂಥದ್ದು. ಸಿಂಥೆಟಿಕ್ ಕ್ರೀಮ್ಸ್ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಕ್ರೀಮ್ ಇಷ್ಟ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಲೂ ಮಾಡ್ಬೋದು, ಬೆಣ್ಣೆ ತುಪ್ಪನೂ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಯಾವುದಾದ್ರು ಫ್ರೂಟ್ ಪಲ್ಪಿಂದನೂ ಕೂಡ ಇದನ್ನೆಲ್ಲ ಮಾಡ್ಕೊಳ್ತಾ ಬರ್ಬೋದು. ಸೊ ಆಯುರ್ವೇದ ನಾವು ಎಲ್ಲೂ ಬಿಡೋದೇ ಇಲ್ಲ. ಪಾರ್ಲರಲ್ಲಿ ನಾವು ಈ ಫ್ರೂಟ್ ಸಬ್ಸ್ಟೆನ್ಸ್ಗಳಿಂದನೇ ಮಾಡ್ತಿರ್ತೀವಿ. ಓಕೆ, ಸೊ ಅದನ್ನು ನೀಟಾಗೆಲ್ಲ ಮಾಡಿ ಮಸಾಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಫುಲ್ ನೀಟಾಗಿ ವೈಪ್ ಮಾಡಬೇಕು. ಈಗ ನಾನು ಹೇಳ್ಕೊಡೋವಂಥ ಪ್ಯಾಕ್ಗಳನ್ನ ಡಿಫ್ರೆಂಟ್ ಪ್ಯಾಕು ಸೇಮ್ ಆ್ಯಸ್ ಫೀಟ್, ಅಂದರೆ ಕಾಲಿಗೂ ಅದೇ ಥರನೇ ಮಾಡ್ತೀವಿ. ಸೊ ಬೇರೆ ಬೇರೆ ರೀತಿಯ ಪ್ಯಾಕ್ಗಳನ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ಇಲ್ಲಿ ನಾವು ತುಂಬ ಹಳೆಯ ಸಂಚಿಕೆ ಆ್ಯಂಡ್ 100K ಕ್ರಾಸ್ ಆಗಿರೋಂಥ ಸಂಚಿಕೆಯಲ್ಲಿ ಕೂಡ ಹೇಳಿದ್ವಿ ಕಾಫಿ ಪೌಡರ್.
ಹೌದು. ಸೊ ಅದು ಕೂಡ ನಮಗೆ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಸಾಕಷ್ಟು ರೀತಿಯ ಸ್ನಾನದ ಚೂರ್ಣ ಅಂತ ಸಿಗುತ್ತೆ, ಸುಕಾಂತಿ ಪೌಡರ್ ಅಂತೆಲ್ಲ ಸಿಗುತ್ತೆ. ಯಾವುದೇ ಬ್ರ್ಯಾಂಡಿನ ಸುಕಾಂತಿ ಪೌಡರ್ ತೊಗೊಂಡು ಅದನ್ನು ನಾವು ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಬಾಡಿ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ ಅಂದರೆ ಮನೇಲೇ ಸಿಗುವಂಥ ಕಡಲೆ ಹಿಟ್ಟು, ಬಾಳೆಹಣ್ಣು ಮತ್ತು ಸ್ವಲ್ಪ ಅರಿಶಿಣದ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಒಂದು ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಟ್ಯಾನ್ ರೆಡ್ಯೂಸ್ ಆಗುತ್ತೆ. ಯಾರಿಗೆಲ್ಲ ಫೇರ್ನೆಸ್ ಕೂಡ ಬೇಕು ಅಂತ ಕೇಳ್ತಿರ್ತಾರೆ. ಸೊ ಆ ಥರದವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಮಸೂರ್ ದಾಲ್ ಅಂತ ಕೇಳಿರ್ತೀರ, ಮೈಸೂರು ಬೇಳೆ ಅಂತ ಕೂಡ ಹೇಳ್ತೀವಲ್ವ, ಅದನ್ನು ರಾತ್ರಿನೇ ನೆನೆಸಿಡಬೇಕು. ಚೆನ್ನಾಗಿ ನೆನೆಸಿಟ್ಟು ಅದನ್ನು ಮತ್ತೆ ಬೇಯಿಸಬೇಕು. ಆಯಿತಾ? ಹಂಗೆ ಟೈಮ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಬೇಯಿಸಿದ್ರು ನಡೆಯುತ್ತೆ. ನಾವು ನಮ್ಮ ಪಾರ್ಲರಲ್ಲಿ ಹಂಗೆ ಮಾಡ್ತೀವಿ, ರಾತ್ರಿ ಇಡೀ ನೆನೆಸಿಟ್ಟು ಅದನ್ನು ಬೇಯಿಸ್ತೀವಿ. ಬೇಯಿಸುವಾಗ ಒಂದು 8ರಿಂದ 10 ಬಾದಾಮಿ ಹಾಕಿ ಬೇಯಿಸ್ತೀವಿ. ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಇಟ್ಸ್ ಅ ರಿಚ್ ಪ್ಯಾಕ್ ಆಫ್ ಕೋರ್ಸ್, ಬಟ್ ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು 10 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಸ್ಕಿನ್ ಟೈಟ್ನಿಂಗ್, ವೈಟ್ನಿಂಗ್, ಬ್ರೈಟ್ನಿಂಗ್ ಆಗೋದ್ರ ಜೊತೆಗೆ ಟ್ಯಾನ್ ಕೂಡ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ. ಇದನ್ನು ಕಾಲಿಗೂ ಅಷ್ಟೇ, ಹಿಮ್ಮಡಿ ಹತ್ರ, ಕಾಲು ಹತ್ರ ಎಲ್ಲ ಹಚ್ಚಿ ಚೆನ್ನಾಗಿ ಒಂದು 10 ನಿಮಿಷ ಬಿಟ್ಟು ಮಸಾಜ್ ಮಾಡ್ತಾ ಮಾಡ್ತಾ ತೆಗೆಯೋದ್ರಿಂದ ಹೀಲ್ ಕ್ರ್ಯಾಕು ಕಡಿಮೆ ಆಗುತ್ತೆ. ಕೆಲವ್ರಿಗೆ ಸ್ಕಿನ್ ತುಂಬ ರಫ್ ಆಗಿರುತ್ತೆ, ಅಂದರೆ ಈ ಪೋರ್ಷನ್ ಆಗಿರ್ಬೋದು, ಗಾಡಿ ಜಾಸ್ತಿ ಓಡಿಸೋದ್ರಿಂದ ಇಲ್ಲೆಲ್ಲ ಟೆಕ್ಸ್ಚರ್ ಸ್ಕಿನ್ ಅಂತ ಹೇಳ್ತೀವಿ, ಅದು ತುಂಬ ಹಾರ್ಡ್ ವರ್ಕ್ ಮಾಡೋ ಅಂಥವ್ರಿಗೂ ಅಷ್ಟೇ. ಈವನ್ ಹೋಮ್ ಮೇಕರ್ಸ್ಗಳಿಗೂ ಅಷ್ಟೇ, ಕೆಲವು ಡಿಶ್ ವಾಶ್ಗಳನ್ನ, ಡಿಟರ್ಜೆಂಟ್ಗಳನ್ನ ಯೂಸ್ ಮಾಡಿ ತುಂಬ ಡ್ರೈ ಆಗಿರುತ್ತಲ್ಲ, ಇದೆಲ್ಲ ಪ್ರೋಸೆಸ್ನ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೆಲ್ಫ್ ಮಸಾಜಲ್ಲಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ. ಸೊ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿದಾಗ ಕೈನೂ ಸಾಫ್ಟಾಗಿ ಹೋಗುತ್ತೆ, ಟ್ಯಾನು ರೆಡ್ಯೂಸ್ ಆಗುತ್ತೆ. 2 in 1 ಆಗಿ ವರ್ಕ್ ಆಗುತ್ತೆ. ನಮ್ಮ ಕ್ಲೈಂಟ್ಸ್ಗೆಲ್ಲ ನಾನು ಸಜೆಸ್ಟ್ ಮಾಡಿ ಕಳಿಸ್ತೀನಿ, ಈಗ ಮನೇಲೆ ಮಾಡ್ಕೊಳ್ಳಿ ಅಂತ. ಸೊ ಅದನ್ನೆಲ್ಲ ಹಾಕಿ ಪ್ಯಾಕ್ ಹಾಕಿ 20 ನಿಮಿಷ ಬಿಟ್ಟು ಲೈಟ್ ಮಸಾಜ್ ಕೊಟ್ಟು ವಾಶ್ ಮಾಡಿಬಿಟ್ಟು ಮತ್ತೆ ಯಾವ್ದಾದ್ರು ಕೊಬ್ಬರಿ ಎಣ್ಣೆ ಅಥವಾ ಬಾಡಿ ಲೋಷನ್ ಹಚ್ಚಿ ಬಿಟ್ಬಿಟ್ರೆ ಒಂದು ಕಂಪ್ಲೀಟ್ ಹ್ಯಾಂಡ್ ಸ್ಪಾ ರೆಡಿ ಆಗೋಗ್ಬಿಡುತ್ತೆ. 5 ಸ್ಟೆಪ್ ಹ್ಯಾಂಡ್ ಸ್ಪಾ ನಾವೇನು ಪಾರ್ಲರಲ್ಲಿ ಮಾಡ್ತೀವಿ ಅದನ್ನು ಮನೇಲೇ ಮಾಡ್ಕೊಳ್ಬೋದು. ಕೈಗೆ ಮಾಡಿದ್ರೆ ಹ್ಯಾಂಡ್ ಸ್ಪಾ ಆಗುತ್ತೆ, ಕಾಲಿಗೆ ಮಾಡಿದ್ರೆ ಲೆಗ್ ಸ್ಪಾ ಅಥವಾ ಪೆಡಿಕ್ಯೂರ್ ಮೆನಿಕ್ಯೂರ್ದು ನೆಕ್ಸ್ಟ್ ವರ್ಷನ್, ಅಂದರೆ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು. ಸ್ವಲ್ಪ ಸೊಫಿಸ್ಟಿಕೇಟೆಡ್. ಹೌದು. ಲೆಗ್ಸ್ಗೆ ಮಾತ್ರ ಸೋಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇದಕ್ಕೆ ಕೈಗೆ ಡೈರೆಕ್ಟಾಗಿ ಎಕ್ಸ್ಫೋಲಿಷನ್ ಮಾಡ್ತೀವಿ, ಲೆಗ್ಗೆ ನಾವು ಒಂದು 2 ಲೀಟ್ರ್ ಬಿಸಿ ನೀರಿನಲ್ಲಿ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಅದರಲ್ಲಿ ಕಾಲನ್ನ 20 ನಿಮಿಷ ಸೋಕ್ ಮಾಡಿ ನಂತರ ಈ ಸ್ಟೆಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಸೊ ಇದು ಹ್ಯಾಂಡ್ ಸ್ಪಾ ಆ್ಯಂಡ್ ಲೆಗ್ ಸ್ಪಾ. ಈಗ ನಾನು ಹೇಳಿದ್ದೆ ಲಾಸ್ಟಲ್ಲಿ ನಾನೊಂದು ಹೀಲ್ ಕ್ರ್ಯಾಕ್ ಕ್ರೀಮ್ ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಅದನ್ನು ಇವಾಗ ರಿವೀಲ್ ಮಾಡೋವಂಥ ಟೈಮ್. ನೀವೆಲ್ಲರೂ ಇಷ್ಟು ಹೊತ್ತು ಕಾತರದಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಬಂದೇ ಬಿಟ್ಟಿದೆ. ವಾವ್, ಸೀರಿಯಸ್ಲಿ ಸಚ್ ಎ ವಂಡರ್ಫುಲ್ ವಾಯ್ಸ್ ಪ್ರದೀಪ್. ಸೊ ನೀವು ಮಾತಾಡ್ತಿದ್ರೆ ನಾನು ಏನು ಹೇಳಬೇಕು ಅಂತಿದ್ದೆ ಅನ್ನೋದೇ ಮರ್ತೋಯ್ತು ನನಗೆ. ಇಲ್ಲ ಕಮೆಂಟಲ್ಲಿ ಬೈಬೇಡಿ. ಇಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ, ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತೀರಾ, ಆ್ಯಂಡ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಸೊ ಹಾಗಾಗಿ ಇವಾಗ ಹೀಲ್ ಕ್ರ್ಯಾಕ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 3 ಇಂಗ್ರೀಡಿಯೆಂಟ್ ಇದ್ದರೆ ಸಾಕಾಗತ್ತೆ. ಕೊಬ್ಬರಿ ಎಣ್ಣೆ, ಜೇನುಮೇಣ ಅಂದರೆ ಬಿ ವ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ತೊಗೊಳ್ಬೇಕು. ಮತ್ತು ಸ್ವಲ್ಪ ಗ್ಲಿಸರಿನ್ ತೊಗೊಳ್ಬೇಕು. ಗ್ಲಿಸರಿನ್ ಒಂದು 2 ಸ್ಪೂನ್ ಇದ್ದರೆ ಸಾಕಾಗುತ್ತೆ. ಇದೆರಡು 50 ಗ್ರಾಮ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ. ಎಲ್ಲದನ್ನು ಒಟ್ಟಿಗೆ ಹಾಕಿ ಒಂದು ಪಾತ್ರೆಯಲ್ಲಿ ಸಿಮ್ಮಲ್ಲಿ ಅದನ್ನು ಬಿಸಿ ಮಾಡ್ತಾ ಬರಬೇಕು. ಮೆಲ್ಟಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಅಂದರೆ ಅದು ಫುಲ್ ಮೆಲ್ಟ್ ಆದಾಗ ಕೆಲವು, ಅಂದರೆ ಈಗ ಕಮರ್ಷಿಯಲ್ ಆಸ್ಪೆಕ್ಟ್ ಬೇಕಾದರೆ ಸ್ವಲ್ಪ ಫುಡ್ ಕಲರ್ ಅಥವಾ ಯಾವುದಾದ್ರು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಎಲ್ಲ ಹಾಕಿದ್ರೆ ಅರೋಮ್ಯಾಟಿಕ್ ಆಗಿ ಕೂಡ ಇರುತ್ತೆ. ಅರೋಮಾ ಆಯಿಲ್ಸ್ನ ಕೂಡ ಇದರಲ್ಲಿ ಇನ್ಫ್ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲ ಹಾಕಿ ಜಸ್ಟ್ ಮೆಲ್ಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಯಾವುದಾದ್ರು ಒಂದು ಗ್ಲಾಸ್ ಬಾಟ್ಲಲ್ಲೋ ಅಥವಾ ಯಾವುದಾದ್ರೂ ಒಂದು ಸ್ಟೋರೇಜ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಒಳ್ಳೆ ಹೀಲ್ ಕ್ರ್ಯಾಕ್ ಕ್ರೀಮ್ ರೆಡಿ ಆಗುತ್ತೆ. ಅದನ್ನು ಸುಮ್ಮನೆ ಹಚ್ಚೋದ್ರಿಂದ ಹೀಲ್ ಕ್ರ್ಯಾಕ್ ಹೋಗಲ್ಲ. ನನಗೆ ಹೇಳ್ಕೊಡೋ ಫಾರ್ಮುಲಾ ಯೂಸ್ ಮಾಡಿದ್ರೆ ಮಾತ್ರ ಹೀಲ್ ಕ್ರ್ಯಾಕ್ ಹೋಗೋದು. ಅದೀಗ 50 ಒಂದು ಸಾಧಾರಣ ಒಂದು 100-110 ಗ್ರಾಮ್ಸ್ ಇರೋದು, ಅದು ಎಷ್ಟಕ್ಕೆ ಬರಬೇಕು ಅಥವಾ ಅದಷ್ಟೇ? ಇಲ್ಲ, ಅಷ್ಟೇ ಇರುತ್ತೆ. ಜಸ್ಟ್ ಮೆಲ್ಟ್ ಆದರೆ ಬಿಸಿ ಮಾಡಿ ಮೆಲ್ಟ್ ಮಾಡೋದು ಮಾತ್ರ. ಹೌದು, ಎಲ್ಲ ಸೇರಿಸಿ ಅದು ಒಟ್ಟಿಗಾಗಿ ಮೆಲ್ಟ್ ಆಗಬೇಕು. ಅದು ಬ್ಲೆಂಡ್ ಆಗೋದಕ್ಕೋಸ್ಕರ ಬಿಸಿ ಮಾಡೋದು. ಓಕೆ, ಅದು ಮೆಲ್ಟ್ ಆದ ತಕ್ಷಣ ನೀಟಾಗಿ ಒಂದು ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ 3 to 4 ಮಂತ್ಸ್ ತನಕ ಗಟ್ಟಿ ಆಗುತ್ತೆ. ಅಂದರೆ ಒಂದು ಆಯಿಂಟ್ಮೆಂಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು. ಸೊ ಇವಾಗ ನಾನು ಹೇಳ್ಕೊಟ್ನಲ್ಲ, ಅಂದರೆ ಫುಡ್ ಸ್ಪಾ ಥರನಾದರೂ ಮಾಡ್ಕೊಳ್ಬೋದು. ಪ್ರತಿದಿನ ಆ ಥರ ಮಾಡ್ಕೊಳ್ಳೋದು ನೆಕ್ಸ್ಟ್ ಟು ಇಂಪಾಸಿಬಲ್, ಪ್ರತಿಯೊಬ್ಬರಿಗೂ ಸಾಧ್ಯ ಆಗಲ್ಲ. ಯಾರಿಗೆಲ್ಲ ಹೀಲ್ ಕ್ರ್ಯಾಕ್ ಕೆಲಸ ಇಲ್ಲದೆ ಇದ್ರೆ ಪ್ರತಿದಿನ ಬಿಸಿ ಇರ್ತೀರಾ, ಸೊ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಸೊ ಕಾಲನ್ನ ಚೆನ್ನಾಗಿ ಸೋಪ್ ಮಾಡ್ಕೊಳ್ಬೇಕು, ಇಲ್ಲ ಸ್ನಾನ ಆದಮೇಲೆ ಮಾಡ್ಕೊಳ್ಬೋದು, ಇಲ್ಲ ರಾತ್ರಿ ಮಲ್ಕೊಳ್ಳುವಾಗ್ಲೂ ಕಾಲನ್ನು ನೀರಲ್ಲಿ ಚೆನ್ನಾಗಿ ಸೋಪ್ ಮಾಡಿ ಸ್ವಲ್ಪ ಅದಕ್ಕೆ ಪ್ಯೂಮಿಕ್ ಸ್ಟೋನಲ್ಲಿ ರಬ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಬಿಡ್ಬೇಕು. ಎಲ್ಲಿ ಹೀಲ್ ಕ್ರ್ಯಾಕ್ ಆಗಿರುತ್ತೋ ಆ ಜಾಗಕ್ಕೆ ಈಗ ನಾನು ಹೇಳ್ಕೊಟ್ಟಿರೋ ಕ್ರೀಮನ್ನ ಅಪ್ಲೈ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಕವರ್, ತಿನ್ನಾಗಿರುವಂಥ ಪ್ಲಾಸ್ಟಿಕ್ ಕವರ್ನ ಹಾಕಿ ಅದರ ಮೇಲೆ ಸಾಕ್ಸ್ ಹಾಕಿ ಮಲ್ಕೊಳ್ಬೇಕು. ಇಟ್ಸ್ ಅ ಓಪನ್ ಚಾಲೆಂಜ್. 1 ವಾರದಲ್ಲಿ ಅಪ್ ಟು 80% ಹೀಲ್ ಕ್ರ್ಯಾಕು ರೆಡ್ಯೂಸ್ ಆಗುತ್ತೆ. ಸಾಕಷ್ಟು ಕ್ಲೈಂಟ್ಸ್ಗೆ, ಅಂದರೆ ಅದು ಬೆಂದಂಗೆ ಆಗಲ್ಲ,
ಬೆಂದಂಗಾಗಲ್ಲ. ಮತ್ತು ಅದು ಥರ್ಮೋಸ್ಟ್ಯಾಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆನೆ ಅದು ಪೆನಿಟ್ರೇಷನ್ ಆಗ್ತಾ ಇರುತ್ತೆ, ಅಟ್ ದ ಸೇಮ್ ಟೈಮ್ ಸ್ವೆಟ್ ಆಗ್ತಾ ಇರುತ್ತೆ. ಇವಾಗ ನಾವು ಪ್ಲಾಸ್ಟಿಕ್ ಕವರ್ನ ಆಗಬೇಕು. ಆಗಬೇಕು, ಸ್ವೆಟ್ ಆಗುವಾಗಲೇ ಪೋರ್ಸ್ ಓಪನ್ ಆಗೋದು, ಅದರೊಳಗಡೆ ನಾವು ಹಾಕಿರೋ ಕ್ರೀಮ್ ಹೋಗೋದು, ಆವಾಗ ಅದು ಬೇಗ ಹೀಲ್ ಕ್ರ್ಯಾಕ್ ಆಗೋದು. ಸೊ ಸುಮ್ಮನೆ ಹಚ್ಚಿ ಮಲಗಿಬಿಟ್ರೆ ಹೋಗಲ್ಲ. ಕ್ರೀಮ್ ಹಚ್ಚಿ ಕವರ್ ಹಾಕಿ ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಹೀಲ್ ಕ್ರ್ಯಾಕು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ತೆಗಿವಾಗಲೂ ಅಷ್ಟೇ ಮಾರ್ನಿಂಗ್ ಅದನ್ನು ಪೌಡರ್ ವಾಶೇ ಮಾಡಬೇಕು. ಕಡಲೆ ಹಿಟ್ಟಲ್ಲೋ ಅಥವಾ ನೀಟಾಗಿ ಯಾವುದಾದ್ರು ಪೌಡರ್ ಸೀಗೆಕಾಯಿಂದ ವಾಶ್ ಮಾಡಿದರೆ ತುಂಬ ಫಾಸ್ಟಾಗಿ ಹೀಲ್ ಕ್ರ್ಯಾಕು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ ನಮ್ಮ ವೀಕ್ಷಕರು ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈ ಹೊತ್ತಿನ ಸೌಂದರ್ಯ ಜ್ಞಾನ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ. ಗ್ಯಾರಂಟಿ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ಸರ್ಪ್ರೈಸಸನ್ನು ನಿಮಗೆ ತರೋದಕ್ಕಿದ್ದಾರೆ ದೀಪಾ ನಾಗೇಶ್ ಅವರು ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು.